ಡಿ ಗ್ಯಾಂಗ್ ಪ್ರಕರಣದಲ್ಲಿ 164 ಹೇಳಿಕೆಗಳೇ ಮೇಜರ್ ಅಸ್ತ್ರ ಆಗಿ ಪರಿಣಮಿಸ್ತಾ ಇದೆ. ಈ ಕೃತ್ಯದಲ್ಲಿ ಆರೋಪಿಗಳು ಪ್ರಭಾವ ಬೀರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕಾರಣ ಮುಂದೆ ಈಗ ಹೇಳಿಕೆ ಕೊಟ್ಟಂತವರು ಉಲ್ಟಾ ಹೊಡಿಬಾರದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಒಮ್ಮೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟರೆ ಅದು ಅಂತಿಮ ಆಗುತ್ತೆ, ಅದರಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. 164 ಸ್ಟೇಟ್ಮೆಂಟ್ ಅಂದರೆ ಹಾಗೆ. ಸುಮಾರು 10ಕ್ಕೂ ಹೆಚ್ಚು ಮಂದಿಯಿಂದ 164 ಸ್ಟೇಟ್ಮೆಂಟ್ ಅನ್ನು ಈ ಪ್ರಕರಣದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಮುಂದಿನ ಹಂತಗಳಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೀಬೇಕಾದ್ರೆ ಅವರ ಹೇಳಿಕೆಯನ್ನ ಬದಲಿಸಿಬಿಡಬಹುದು, ಅಥವಾ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿದ್ದನ್ನ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಾಗ ಜಡ್ಜ್ ಮುಂದೆ ಬೇರೆಯೇ ಹೇಳಿಕೆಯನ್ನ ಕೊಡಬಹುದು. ಅದಕ್ಕೆ ಆಸ್ಪದ ಮಾಡಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಸುಮಾರು 10 ಜನರ ಹತ್ರ 164 ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಬಹಳ ಮುಂದಾಲೋಚನೆ ಇಟ್ಕೊಂಡೇ ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ಅನ್ಸುತ್ತೆ. ಇದನ್ನು ನೋಡಿದಾಗ ಮೇ ಬಿ ಖಂಡಿತವಾಗ್ಲೂ ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದುವರೆಗೂ 10 ಜನರ 164 ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇನ್ ಮುಂದೆ ಆರೋಪಿಗಳೇನಾದ್ರೂ ಉಲ್ಟಾ ಹೊಡಿಬಹುದು ಅನ್ನೋ ಕಾರಣಕ್ಕೆ 164 ಸ್ಟೇಟ್ಮೆಂಟ್ ಅನ್ನೇ ಪ್ರಮುಖ ಅಸ್ತ್ರವಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಮೇನ್ ಆಗಿ ಅದನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ನ್ಯಾಯಾಲಯದ ಮುಂದೆ ಆರೋಪಿಗಳು ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಉಲ್ಟಾ ಹೊಡಿಬಹುದು ಅನ್ನೋ ಕಾರಣಕ್ಕೆ ಸಣ್ಣ ಸಾಕ್ಷಿಗಳನ್ನ ಕೂಡ 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸಂಪೂರ್ಣವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ಕೊಟ್ಟಂತಹ ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂತಹ ಪ್ರಮುಖ ವ್ಯಕ್ತಿಗಳನ್ನ ಕೂಡ ಈ ಒಂದು ಕೇಸ್ನಲ್ಲಿ ಸಾಕ್ಷಿದಾರಗಳನ್ನಾಗಿ ಪರಿಣಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವನ್ನ ಕೂಡ 164 ಸ್ಟೇಟ್ಮೆಂಟ್ ಅಡಿಯಲ್ಲೇ ದಾಖಲಿಸಿಕೊಂಡಿರುವಂತದ್ದು. ಹಾಗಾಗಿ ಆ ಒಂದು 164 ಸ್ಟೇಟ್ಮೆಂಟ್ ಏನಿದೆ ಅದನ್ನೇ ಪ್ರಮುಖ ಅಸ್ತ್ರವಾಗಿ ಒಂದು ಕೇಸ್ನಲ್ಲಿ ದಾಖಲಿಸಿರುವಂತದ್ದು. 10 ಜನರ 164 ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅಲ್ಲಿ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಮುಖ ಎವಿಡೆನ್ಸ್ ಗಳಾಗಿ, ಅಂದ್ರೆ ಹತ್ಯೆಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು, ಅಂದ್ರೆ ವೆಹಿಕಲ್ ಅನ್ನ ಕೊಟ್ಟವರಿಂದ ಹಿಡಿದು ಸಂಪೂರ್ಣವಾಗಿ ದುಡ್ಡು ಕೊಟ್ಟಂತಹ ವ್ಯಕ್ತಿಗಳನ್ನ ಕೂಡ ಈ ಒಂದು ಪ್ರಕರಣದಲ್ಲಿ 164 ಸ್ಟೇಟ್ಮೆಂಟ್ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.